ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯ ಗಂಟಿನ ಸುದ್ದಿ ಮತ್ತೊಮ್ಮೆ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ನಿಧಿ ಸಿಕ್ಕಾಗ ಇದು 40 ರಿಂದ 50 ಲಕ್ಷ ಮೌಲ್ಯದ್ದು ಅಂತ ಹೇಳಲಾಗ್ತಿತ್ತು. ಆದ್ರೀಗ ಈ ಚಿನ್ನದ ಬೆಲೆ ಕೋಟಿ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, 500 ವರ್ಷಗಳ ಹಿಂದಿನ ರಹಸ್ಯವು ಬಿಚ್ಚಿಕೊಂಡಿದೆ. ಇವತ್ತಿನ ಲೆಕ್ಕದಲ್ಲಿ ತಗೊಂಡಾಗ ಸುಮಾರು 80 ಲಕ್ಷ ಆಗುತ್ತೆ. ಆಂಟಿಕ್ ವ್ಯಾಲ್ಯೂನ ಅದನ್ನು 10 ಪಟ್ಟು ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಲಕ್ಕುಂಡಿಯ ನಿಧಿಗೆ ಕೋಟಿ ಬೆಲೆ. ಅಪರೂಪದ ಚಿನ್ನ, ಬಯಲಾಯ್ತು ರಹಸ್ಯ. ಜನವರಿ 10, 2026 ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರದ ನಿಧಿ ಇಡೀ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ತಾಯಿ ಮಗ ಸೇರ್ಕೊಂಡು ಮನೆಯ ಪಾಯ ತೆಗೆಯುವಾಗ ಮಡಿಕೆಯೊಳಗೆ ಬಂಗಾರದ ರಾಶಿ ಪತ್ತೆಯಾಗಿತ್ತು. ಇದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ಸರ್ಕಾರ ತಮ್ಮ ಸುಪರ್ದಿಗೆ ಪಡೆದಿತ್ತು. ಆಮೇಲೆ ನಾಗಸರ್ಪ ರಹಸ್ಯದ ಜೊತೆಗೆ ಒಂದೊಂದೇ ಕಥೆಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗಿದ್ವು. ಲಕ್ಕುಂಡಿಯಲ್ಲಿ ಬಂಗಾರದ ಖಜಾನೆಯೇ ಇದೆ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದ್ವು. ಹೀಗಾಗಿ ಕೋಟೆ ದೇಗುಲದ ಮುಂದೆ ಉತ್ಖನನ ಕಾರ್ಯ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಈಗ 465 ಗ್ರಾಂ ತೂಕದ ಚಿನ್ನದ ರಹಸ್ಯ ಬಿಚ್ಚಿಕೊಂಡಿದೆ. ಇದು ಅಂತಿಂತ ಚಿನ್ನವಲ್ಲ, ದೇವಾನುದೇವತೆಗಳಿಗೆ ಹಾಕಿದ್ದ ಚಿನ್ನವಂತೆ. ಹೀಗಾಗಿಯೇ ಈ ಚಿನ್ನದ ಬೆಲೆ 8 ಕೋಟಿ ಅಂತ ಅಂದಾಜು ಕಟ್ಟಲಾಗಿದೆ. ಮನೆಯ ಪಾಯ ತೆಗೆಯುವಾಗ ಬಂಗಾರದ ಗಂಟು ಸಿಕ್ಕಿತ್ತು. ಇದನ್ನ ಅಳೆದು ತೂಗಿದಾಗ 456 ಗ್ರಾಂ ಇರೋದು ಗೊತ್ತಾಗಿತ್ತು. ಹೀಗಾಗಿ ಇವತ್ತಿನ ರೇಟ್ಗೆ 40 ರಿಂದ 50 ಲಕ್ಷ ಇರಬಹುದು ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಈ ಚಿನ್ನ ಯಾವ ಕಾಲಮಾನದ್ದು ಅನ್ನೋದು ಗೊತ್ತಾಗಿರಲಿಲ್ಲ. ಹೀಗಾಗಿಯೇ ಸರ್ಕಾರ ಪುರಾತತ್ವ ಶಾಸ್ತ್ರಜ್ಞರ ತಂಡ ರಚಿಸಿತ್ತು. ಇದರ ಅಧ್ಯಯನ ನಡೆಸಿದ ಪುರಾತತ್ವ ಶಾಸ್ತ್ರಜ್ಞರು ಸುಮಾರು 500 ರಿಂದ 600 ವರ್ಷಗಳ ಹಳೆಯದ್ದು ಅಂತ ಮಾಹಿತಿ ನೀಡಿದ್ದಾರೆ. ಇದನ್ನು ದೇವತಾ ವಿಗ್ರಹಗಳಿಗೆ ಅರ್ಪಿಸಿದ, ದೇವತಾ ವಿಗ್ರಹಗಳ ಅಲಂಕರಣಕ್ಕಾಗಿ ಮಾಡಿದಂತಹ ಆಭರಣಗಳು ಅಂತ ತೋರುತ್ತೆ. ಯಾಕಂದರೆ ಇದು ಮನುಷ್ಯರು ತೊಟ್ಟುಕೊಳ್ತಕ್ಕಂಥ ಆಭರಣಗಳಾಗಿರಲಿಲ್ಲ ಅಂತ ಇದನ್ನು ಹೇಳಬಹುದಾಗಿದೆ. ಸುಮಾರು ಈ ಆಭರಣಗಳು ಸುಮಾರು 500 ರಿಂದ 600 ವರ್ಷಗಳಷ್ಟು ಹಳೆಯದಾಗಿರಬಹುದು. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ ಸಾಮಾನ್ಯವಾದುದಲ್ಲ. ಹೆಣ್ಣು ದೇವರ ಮೂರ್ತಿ ಅಥವಾ ಉತ್ಸವ ಮೂರ್ತಿಗಳಿಗೆ ಆ ಆಭರಣಗಳನ್ನ ಹಾಕ್ತಿದ್ರಂತೆ. ನೀಲಮಣಿ, ಸ್ಫಟಿಕ, ಹವಳ ಸೇರಿದಂತೆ ಅಪಾರ ಬೆಲೆ ಬಾಳುವ ಆಭರಣಗಳೇ ಪತ್ತೆಯಾಗಿವೆ. ಇವೆಲ್ಲ ಅಪರೂಪದ ಆಂಟಿಕ್ ಪೀಸ್ಗಳಾಗಿರೋದ್ರಿಂದ ಇವತ್ತಿನ ರೇಟ್ಗಿಂತ 10 ಪಟ್ಟು ಹೆಚ್ಚು ಬೆಲೆ ಬಾಳ್ತಿವೆ. ಹೀಗಾಗಿ ಇವುಗಳ ಬೆಲೆ 8 ಕೋಟಿ ಅಂತ ಅಂದಾಜಿಸಲಾಗಿದೆ. ಅದು ದೇವಸ್ಥಾನಕ್ಕೆ ಆಭರಣಗಳನ್ನ ಭಕ್ತರು ಕೊಟ್ಟಂತದ್ದು ಇರಬಹುದು ಅಂತೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು 600 ರಿಂದ 800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಮೀರಿ ಹೇಳಿದ್ದೇವೆ. 462 ಗ್ರಾಮ್ಸ್ ಇದೆ. ಅದರ ಒಂದು ವ್ಯಾಲ್ಯೂವನ್ನು ಇವತ್ತಿನ ಲೆಕ್ಕದಲ್ಲಿ ತಗೊಂಡಾಗ ಸುಮಾರು 80 ಲಕ್ಷ ಆಗುತ್ತೆ. ಇವತ್ತಿನ ವ್ಯಾಲ್ಯೂಲಿ ಆಂಟಿಕ್ ವ್ಯಾಲ್ಯೂನ ಅದನ್ನು 10 ಪಟ್ಟು ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಒಟ್ಟಲ್ಲಿ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ಅಪರೂಪದಲ್ಲೇ ಅಪರೂಪವಾದ ಚಿನ್ನ ಅನ್ನೋದು ಈಗ ಗೊತ್ತಾಗಿದೆ. ಹೀಗಾಗಿ ಲಕ್ಕುಂಡಿಯ ನಿಧಿ ನಿಗೂಢತೆ ಮತ್ತಷ್ಟು ಕೆರಳಿಸೋದಕ್ಕೆ ಶುರುವಾಗಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.